ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಊರಲ್ಲಿ ಇದು ನನ್ನ ಕೊನೆಯ ವಿಡಿಯೋ ಅಂತ ಹೇಳ್ಬೋದು. ನಾನು ಇವತ್ತಿದ್ದೀನಿ ನನ್ನ ರೂಮಲ್ಲಿ. ಅವತ್ತು ಊರಿಂದ ಬಂದ್ವಿ ಅಲ್ವಾ, ಇವಾಗ ನಾನು ರೂಮಲ್ಲಿದ್ದೀನಿ. ಒಂದ್ಸಲ ರೂಮನ್ನು ತೋರಿಸ್ಬಿಡ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಇದು ಬಂದುಬಿಟ್ಟು ಹೊರಗಡೆ, ಇದು ಟಾಯ್ಲೆಟ್ ರೂಮ್, ಆಮೇಲೆ ಬಾತ್ರೂಮು, ನೀರು ಟ್ಯಾಂಕು, ಆಮೇಲೆ ನಮ್ಮ ಪಾತ್ರೆ ತೊಳೆಯೋದೆಲ್ಲ ಹೊರಗಡೆನೇ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳಿಬಿಟ್ಟು ಮನೆ ಕೂಡ. ಹಾಗೆಯೇ ಫಸ್ಟಿಗೆ ನಾನು ಕಿಚನ್ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ವಾಪಸ್ ಬರೋದು ಅಂತ ಹೇಳಿಬಿಟ್ಟು ನಾನೆಲ್ಲ ಹಾಗೇ ಇಟ್ಟು ಹೋಗಿದ್ದೆ. ಮಳೆ ಆಗಿರೋದ್ರಿಂದ ತುಂಬಾ ಗಲೀಜಾಗಿಬಿಟ್ಟಿತ್ತು ಮನೆ ಎಲ್ಲ. ಹಾಗೆಯೇ ಮನೆ ಕೂಡ ಸ್ವಲ್ಪ ಸೋರ್ತಿತ್ತು, ಅದಕ್ಕೋಸ್ಕರ ಫುಲ್ ನೀರಾಗಿತ್ತು. ನಾನು ಬಂದಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪನೇ ಒಣಗಿತ್ತು. ಹಾಗೆಯೇ ಇವತ್ತು ನಾನು ಬಂದಾಗ ಮಳೆನೇ ಬರ್ತಾಯಿತ್ತು. ಹಾಗೆಯೇ ಇದು ಬೆಡ್ರೂಮು, ಕಾಟ ಏನೂ ಇರಲಿಲ್ಲ ನಮ್ಮದು, ನಾವು ನೆಲಕ್ಕೆ ಮಲಗ್ತಿದ್ವಿ. ಹಾಗೆಯೇ ಇದು ಬಂದುಬಿಟ್ಟು ದೇವ್ರ ರೂಮ್ ಆಗಿತ್ತು. ಹಾಗೆಯೇ ಫ್ರೆಂಡ್ಸ್, ಇದು ಬಂದುಬಿಟ್ಟು ಒಂದು ಸ್ಟೋರೇಜ್ ಏರಿಯಾ ಥರ. ಇದು ಡಬಲ್ ಕಿಚನ್ ರೂಮ್ ಆಗಿತ್ತು, ಅಂದರೆ ಎರಡು ಕಡೆನೂ ನಾವು ಕಿಚನ್ ಮಾಡ್ಕೊಳ್ಬೋದು. ಇದನ್ನು ನಾನು ಸ್ಟೋರೇಜ್ ಏರಿಯಾ ಥರ ಯೂಸ್ ಮಾಡ್ಕೊಂಡಿದ್ದೆ. ಹಾಗೆಯೇ ಹೊರಗಡೆ ಇನ್ನೊಂದು ರೂಮ್ ಇದೆ ನಮ್ಮದು, ಡ್ರೆಸ್ಸಿಂಗ್ ರೂಮ್ ಅಂತ ಹೇಳಿಬಿಟ್ಟು. ಅದನ್ನು ಕೂಡ ತೋರಿಸ್ತೀನಿ. ಬಟ್ಟೆಗಳೆಲ್ಲ ಫುಲ್ಲು ಹಾಳಾಗಿಬಿಟ್ಟಿತ್ತು, ಅಂದರೆ ಮುಗ್ಗು ಬರುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಆಗಿತ್ತು. ಹಾಯ್ ಮಾಡಿ ನಾನು ಹಾಯ್ ಮಾಡು, ಹಾಯ್ ಮಾಡು ಸರ್. ನೋಡ್ತಾ ಇರ್ಬೋದು, ರೂಮೆಲ್ಲ ಮೆಸ್ಸಿ ಆಗಿದೆ. ಇವಾಗ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು. ನಾವು ಈ ಊರನ್ನು ಬಿಟ್ಟು ಬೇರೆ ಊರ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ನೋಡ್ಬೇಕು ಎಷ್ಟು ದಿನ ಪ್ಯಾಕ್ ಮಾಡೋದಾಗುತ್ತೆ ಅಂತ ಹೇಳಿಬಿಟ್ಟು. ಮಮ್ಮಿ ಮನೆ ಹತ್ತಿರ ಆಗಿರೋದ್ರಿಂದ ಮಮ್ಮಿ ಮನೆಯಲ್ಲೇ ಇದ್ದೀವಿ ಇವಾಗ ಸದ್ಯ. ಇವಾಗ ಸಂಜೆ 5 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ ನಾನು. ನೋಡೋಣ, ಒಂದೊಂದೇ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವರು ಬಂದಿಲ್ಲ, ಅವರು ಗಾಡಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಪ್ಯಾಕ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಸಿಕ್ಕಾಪಟ್ಟೆ ಮಳೆ ಇದೆ, ಇಲ್ಲಿ ಚಳಿ ಬೇರೆ. ಇವಾಗ ಜಸ್ಟ್ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಒಂದೊಂದಾಗಿ ಹೇಗೆ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ಬರುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಕಿಚನ್ ರೂಮ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾತ್ರೆಗಳನ್ನೆಲ್ಲ ನಾನು ಚೀಲದಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಐಟಮ್ ಏನು ಇರಲಿಲ್ಲ, ಅದಕ್ಕೋಸ್ಕರ ನಾನು ಸಿಮೆಂಟ್ ಚೀಲ ಸಿಗುತ್ತಲ್ವ, ಅದರಲ್ಲೇ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಪಾತ್ರೆಗಳನ್ನೆಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಾಕ್ಸ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಮನೆಗೆ ಹೋದಾಗ ನಮ್ಗೆ ತೆಗೆದುಕೊಳ್ಬೇಕಾದ್ರೆ ಅದು ಈಸಿ ಆಗುತ್ತಲ್ವ, ಪಾತ್ರೆ ಇರೋದೊಂದು ಕವರು, ಆಮೇಲೆ ಡಬ್ಬಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಈಸಿಯಾಗಿ ತೆಗೆದುಕೊಳ್ಬಹುದು ಅನ್ನೋದಕ್ಕೋಸ್ಕರ. ಹಾಗೆಯೇ ನೀವು ಕೂಡ ಹೇಗೆ ಪ್ಯಾಕಿಂಗ್ ಎಲ್ಲ ಮಾಡ್ತೀರಾ, ಅಥವಾ ನೀವು ಕೂಡ ಬಾಡಿಗೆ ರೂಮಲ್ಲಿದ್ದರೆ ಮನೆಗೆ ಹೋಗ್ಬೇಕಾದ್ರೆಲ್ಲ ಹೇಗೆ ಪ್ಯಾಕಿಂಗ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಮುಂದೆ ನನಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಹಾಗೆಯೇ ಪ್ಯಾಕಿಂಗ್ ಮಾಡುವಾಗ ಕೈ ಕೂಡ ಸ್ವಲ್ಪ ಗಾಯ ಆಗಿಬಿಡ್ತು, ರಕ್ತ ಬರ್ತಾಯಿದೆ, ನೋಡ್ತಾ ಇರ್ಬೋದು. ಹಾಗೆಯೇ ಎಲ್ಲ ಕೂಡ ಪ್ಯಾಕ್ ಆಯಿತು ಸುಮಾರು. ನೋಡ್ತಾ ಇರ್ಬೋದು, ಬಟ್ಟೆಗಳನ್ನೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ಸಮರ್ಥ ಕೂಡ ಬಂದಿದ್ದ, ಹಾಗೆ ಮಮ್ಮಿ ಕೂಡ ಬಂದರು. ಆಮೇಲೆ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಪ್ಯಾಕಿಂಗ್ ಆಯಿತು. ನೋಡ್ತಾ ಇರ್ಬೋದು, ಅಡುಗೆ ರೂಮೆಲ್ಲ ಫುಲ್ ಪ್ಯಾಕಿಂಗ್ ಆಗಿದೆ. ಬಟ್ಟೆಗಳನ್ನೆಲ್ಲ ನಾನು ಈ ರೀತಿ ದೊಡ್ಡ ಡ್ರಮ್ ಇರುತ್ತಲ್ಲ, ಅದರಲ್ಲಿ ಕಟ್ಟಿ ಹಾಕಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಐಟಮ್ಗಳು ಹಾಗೆ ಇದೆ. ಇದು ಸೆಕೆಂಡ್ ಡೇ ತೋರಿಸ್ತೀನಿ. ಇವಾಗೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು, ಫುಲ್ಲು ಪ್ಯಾಕ್ ಆಗಿದೆ. ಈ ಬೆಡ್ಶೀಟ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಕಾರಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಒಂದು ಗಾಡಿಯಲ್ಲಿ ಹಾಕ್ಕೊಂಡು ಹೋಗಬೇಕು. ನೋಡ್ತಾ ಇರೋದು ಫುಲ್ಲು ಮನೆಯನ್ನು ತೋರಿಸ್ತಾ ಇದ್ದೀನಿ. ಸ್ನೇಹ ಕೂಡ ಮಲಗಿದ್ದಾಳೆ. ಹಾಗೆಯೇ ಇವು
ಹಾಳಾಗಿರೋ ಫ್ಯಾನು ಇದನ್ನೆಲ್ಲ ನಾನು ಮಮ್ಮಿ ಮನೆಯಲ್ಲೇ ಇಟ್ಟು ಹೋಗ್ತೀನಿ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ಒಂದು ಬಕೆಟಲ್ಲಿ ಕಸ ಇದೆ. ಇವಾಗ ದೊಡ್ಡದಾಗಿ ಕಾಣಿಸ್ತಾ ಇದೆ ರೂಮು, ನೋಡ್ತಾ ಇರ್ಬೋದು. ಹಾಗೆಯೇ ಎಲ್ಲ ಐಟಮ್ಗಳನ್ನೆಲ್ಲ ಜೋಡಿಸಿ ನಾನು ಒಂದು ಸಲ ಮನೆಯನ್ನು ಕ್ಲೀನಾಗಿ ಕಸ ಗುಡಿಸಿ ಇಟ್ಟಿದ್ದೀನಿ. ಹಾಗೆಯೇ ಇದು ಬೆಡ್ರೂಮು, ಆಮೇಲೆ ಅದು ದೇವ್ರ ರೂಮು ಎಲ್ಲವೂ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಡಿಶ್ ಒಂದು ತೆಗೆಯೋದಿತ್ತು, ಅದನ್ನೊಂದು ತೆಗಿಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೆ ಕಮೆಂಟನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು ಮನೆ ಫುಲ್ ಖಾಲಿ. ಇನ್ನು ಇದನ್ನು ನಾನು ಗಾಡಿ ಬಂದಾಗ ಗಾಡಿಯಲ್ಲೆಲ್ಲ ಏರಿಸಿ ಆಮೇಲೆ ನಾನು ಮನೆಗೆ ಹೋಗೋದಾಗ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಮುಂದೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.